NPK 191919 2020 1304 052340 0050 126110 ಮುಂತಾದವುಗಳನ್ನು ನೀವು ಪ್ರತಿ ವರ್ಷ ಬಳಸುತ್ತೀರಿ. ಭತ್ತ, ಸೋಯಾಬೀನ್, ಮೆಕ್ಕೆಜೋಳ, ಹತ್ತಿ, ತರಕಾರಿ ಅಥವಾ ಹಣ್ಣಿನ ಬೆಳೆಗಳಿಗೆ ರೈತರು ಇವುಗಳನ್ನು ಸಿಂಪಡಿಸಿ ಅಥವಾ ಎರಚಿ ಬಳಸುತ್ತಾರೆ. ಆದ್ರೆ ಯಾವ NPKಯನ್ನು ಯಾವ ಬೆಳೆಗೆ ಯಾವ ಹಂತದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎಂಬುದು ಪ್ರತಿ ರೈತನಿಗೂ ತಿಳಿದಿರಬೇಕು. ಪ್ರತಿ NPKಯಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರಮಾಣ ಬೇರೆ ಬೇರೆ ಇರ್ತದೆ. ಹಾಗಾಗಿ NPK ಎಂದರೇನು, ಯಾವ ಬೆಳೆಗೆ ಎಷ್ಟು ಮತ್ತು ಹೇಗೆ ಬಳಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ರೈತ ಬಾಂಧವರೇ, ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವು ಇನ್ನೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ಬೆಳೆಯ ಆರಂಭಿಕ ಹಂತದ ಬಗ್ಗೆ ಮಾತನಾಡೋದಾದ್ರೆ ಮೊದಲು ಈ NPK 19-19-19 ಬಗ್ಗೆ ತಿಳಿಯೋಣ. ಈ NPK ಯಲ್ಲಿ 19% ಸಾರಜನಕ, 19% ರಂಜಕ ಮತ್ತು 19% ಪೊಟ್ಯಾಷ್ ಇರ್ತದೆ. NPK 19-19-19 ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವ ಅತ್ಯಂತ ಪ್ರಮುಖ ಗೊಬ್ಬರವಾಗಿದೆ. ಬೀಜ ಬಿತ್ತಿದ ನಂತರ ಬೆಳೆಯ ಆರಂಭಿಕ ಬೆಳವಣಿಗೆಗೆ NPK 19-19-19 ಅತ್ಯಂತ ಅವಶ್ಯಕವಾಗಿದೆ. ಇದು ಬೆಳೆಗೆ ಆರಂಭಿಕ ಶಕ್ತಿಯನ್ನು ನೀಡುವ ಜೊತೆಗೆ ಬೆಳೆಯ ಸಸ್ಯಕ ಬೆಳವಣಿಗೆ ಮತ್ತು ಹೆಚ್ಚಿನ ಕೊಂಬೆಗಳನ್ನು ತರಲು ನೇರವಾಗಿ ಸಹಾಯ ಮಾಡುತ್ತದೆ. ನೀವು NPK 19-19-19 ಸಿಂಪಡಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಪ್ರತಿ ಲೀಟರ್ ನೀರಿಗೆ 4ರಿಂದ 5 ಗ್ರಾಂನಂತೆ ಬಳಸಬೇಕು. ಅದೇ ನೀವು ಹನಿ ನೀರಾವರಿ ಮೂಲಕ ಬಳಸ್ತಿದ್ರೆ ನೀವು ಪ್ರತಿ ಎಕರೆಗೆ 1ರಿಂದ 3 ಕಿಲೋನಂತೆ ಬಳಸಬೇಕು. ಮತ್ತು ನೀವು ಈ NPK ಯನ್ನ ಭತ್ತ, ಸೋಯಾಬೀನ್, ಹತ್ತಿ ಮತ್ತು ಮೆಕ್ಕೆಜೋಳದಂತಹ ಧಾನ್ಯ ಬೆಳೆಗಳ ಜೊತೆಗೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿಯೂ ಬಳಸಬಹುದು. ಇದು ಆರಂಭಿಕ ಬೆಳವಣಿಗೆಗೆ ಅತ್ಯುತ್ತಮವಾಗಿದೆ. ಈಗ NPK 20-20-20 ಬಗ್ಗೆ ತಿಳಿಯೋಣ. ಇದರಲ್ಲಿ 20% ಸಾರಜನಕ, 20% ರಂಜಕ ಮತ್ತು 20% ಪೊಟ್ಯಾಷ್ ಕಂಡುಬರುತ್ತದೆ. NPK 19-19-19 ನಂತೆ ಇದನ್ನು ಬೆಳೆಯ ಆರಂಭಿಕ ಬೆಳವಣಿಗೆಗೆ ಬಳಸಲಾಗುತ್ತದೆ. ಆದ್ರೆ ಇದರಲ್ಲಿ NPK ಸಾಂದ್ರತೆ ಅಂದರೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರ್ತದೆ. ಅಂದ್ರೆ ಬೆಳೆಗೆ NPK ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗ ಈ ಸಮಯದಲ್ಲಿ NPK 20-20-20 ಬಳಸಲಾಗುತ್ತೆ. ನೀವಿದನ್ನು ಭತ್ತ, ಸೋಯಾಬೀನ್, ಹತ್ತಿ, ಮೆಕ್ಕೆಜೋಳದಂತಹ ಧಾನ್ಯ ಬೆಳೆಗಳು, ಹಾಗೆ ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ, ಈರುಳ್ಳಿ ಅಂತಹ ತರಕಾರಿ ಬೆಳೆಗಳು ಮತ್ತು ಎಲ್ಲಾ ರೀತಿಯ ಹಣ್ಣಿನ ಬೆಳೆಗಳಲ್ಲಿ ಉತ್ತಮ ಸಸ್ಯಕ ಬೆಳವಣಿಗೆಗೆ ಮತ್ತು ಆರಂಭಿಕ ಬೆಳವಣಿಗೆಗೆ ಬಳಸಬಹುದು. ನೀವು ಇದನ್ನು ಸಿಂಪಡಿಸುವ ಮೂಲಕ ಬಳಸುತ್ತಿದ್ದರೆ ಪ್ರತಿ ಲೀಟರ್ ನೀರಿಗೆ 3ರಿಂದ 5 ಗ್ರಾಂನಂತೆ ಬಳಸಿ. ಆದ್ರೆ ನೀವಿದನ್ನ ಹನಿ ನೀರಾವರಿ ಮೂಲಕ ನೀಡುತ್ತಿದ್ರೆ ಪ್ರತಿ ಎಕರೆಗೆ 3ರಿಂದ 5 ಕಿಲೋನಂತೆ ಬಳಸಿ. ಈಗ ಮುಂದಿನ NPK ಬಗ್ಗೆ ತಿಳಿಯೋಣ. ಅದುವೇ NPK 0-50-34. ಇದರಲ್ಲಿ ಸಾರಜನಕದ ಪ್ರಮಾಣ ಇರುವುದಿಲ್ಲ. ಇದರಲ್ಲಿ 57% ರಂಜಕ ಮತ್ತು 34% ಪೊಟ್ಯಾಷ್ ಕಂಡು ಬರ್ತದೆ. ಮುಖ್ಯವಾಗಿ ಇದು ಸಸ್ಯಕ್ಕೆ ರಂಜಕ ಮತ್ತು ಪೊಟ್ಯಾಷ್ ಒದಗಿಸುವ ಗೊಬ್ಬರವಾಗಿದೆ. ಇದನ್ನು ಹೂಬಿಡು ಹಂತದಿಂದ ಹಣ್ಣು ಬಿಡು ಆರಂಭಿಕ ಹಂತದವರೆಗೆ ಬಳಸಲಾಗುತ್ತೆ. ಅಂದ್ರೆ ಬೆಳೆಗಳಲ್ಲಿ ಹೂವುಗಳು ಬರಲು ಪ್ರಾರಂಭಿಸಿದಾಗ ಈ NPK 0-52-34 ಸಿಂಪಡಿಸುವ ಅಥವಾ ಹನಿ ನೀರಾವರಿ ಮೂಲಕ ನೀಡಲಾಗುತ್ತೆ. ಈ NPK ಯಲ್ಲಿರುವ ರಂಜಕವು ಹೂವುಗಳ ಸಂಖ್ಯೆಯನ್ನು ಹೆಚ್ಚಿಸಲು, ಉತ್ತಮ ಬೇರಿನ ಬೆಳವಣಿಗೆಗೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿರುವ ಪೊಟ್ಯಾಷ್ ಸಸ್ಯದಲ್ಲಿ ಹೂವುಗಳು ಉದುರದಂತೆ ನೋಡಿಕೊಳ್ಳಲು ಮತ್ತು ಹೂವುಗಳಿಂದ ಹೆಚ್ಚಿನ ಹಣ್ಣುಗಳು ಬಿಡುವ ಪ್ರಕ್ರಿಯೆಯಲ್ಲಿ ನೇರವಾಗಿ ಕೆಲಸ ಮಾಡುತ್ತದೆ. ಮತ್ತು ಉತ್ತಮ ವಿಷಯವೆಂದರೆ ನೀವಿದನ್ನು ಧಾನ್ಯದ ಬೆಳೆಗಳಲ್ಲಿ ಬಳಸಿದ್ರೆ ಪೊಟ್ಯಾಷ್ ಅಂಶದಿಂದಾಗಿ ಕಾಳುಗಳ ಗುಣಮಟ್ಟ ಮತ್ತು ತೂಕವು ಹೆಚ್ಚಾಗುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ನಿಮ್ಗೆ ಹೆಚ್ಚಿನ ಬೆಲೆ ಸಿಗ್ತದೆ. ನೀವಿದನ್ನು ಎಲ್ಲ ರೀತಿಯ ಧಾನ್ಯದ ಬೆಳೆಗಳಲ್ಲಿ ಮತ್ತು ಮಾವು, ದ್ರಾಕ್ಷಿ, ದಾಳಿಂಬೆ ಅಂತಹ ಹಣ್ಣಿನ ಬೆಳೆಗಳಲ್ಲಿಯೂ ಬಳಸಬಹುದು. ಮತ್ತು ಇದರ ಪ್ರಮಾಣದ ಬಗ್ಗೆ ಹೇಳೋದಾದ್ರೆ ನೀವು ಪ್ರತಿ ಲೀಟರ್ ನೀರಿಗೆ 3ರಿಂದ 5 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಮತ್ತು ಒಂದು ವೇಳೆ ನೀವು ಹನಿ ನೀರಾವರಿ ಮೂಲಕ ಬಳಸ್ತಿದ್ರೆ ಪ್ರತಿ ಎಕರೆಗೆ 3ರಿಂದ 5 ಕಿಲೋ ಪ್ರಮಾಣದಲ್ಲಿ ಬಳಸಿ. ಈಗ NPK 13-45 ಬಗ್ಗೆ ತಿಳಿಯೋಣ. ಇದರಲ್ಲಿ 13% ಸಾರಜನಕ ಮತ್ತು 45% ಪೊಟ್ಯಾಷ್ ಇರ್ತದೆ. ಇದರಲ್ಲಿ ರಂಜಕದ ಅಂಶ ಇರುವುದಿಲ್ಲ. ಹೂ ಬಿಡುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹಣ್ಣು ಬಿಡುವ ಅಥವಾ ಕಾಳು ಕಟ್ಟುವ ಹಂತದಲ್ಲಿ ಇದನ್ನು ಬಳಸಲಾಗುತ್ತದೆ. ಈ ಹಂತದಲ್ಲಿ ಸಸ್ಯಕ್ಕೆ ಪೊಟ್ಯಾಷ್ ನ ಅವಶ್ಯಕತೆ ಇರ್ತದೆ. ಆದ್ದರಿಂದ ಈ ಹಂತದಲ್ಲಿ ಸಾರಜನಕದೊಂದಿಗೆ ಪೊಟ್ಯಾಷ್ ನೀಡೋದು ಕೂಡ ಬಹಳ ಮುಖ್ಯ. ಈ NPK ನಲ್ಲಿರುವ ಪೊಟ್ಯಾಷ್ ಶೇಂಗಾ ಅಥವಾ ತೆನೆಗಳಲ್ಲಿ ಕಾಳು ತುಂಬಲು, ಹೂವು ಹಣ್ಣಾಗಲು ಮತ್ತು ಹಣ್ಣಿನ ತೂಕ ಹೆಚ್ಚಿಸಲು ಮುಖ್ಯವಾಗಿ ಕೆಲಸ ಮಾಡುತ್ತದೆ. ಮತ್ತು ಉತ್ತಮ ವಿಷಯವೆಂದರೆ ಇದು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ಬಣ್ಣ, ಸಿಹಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ನೀವಿದನ್ನ ಮಾವು, ಬಾಳೆ, ದ್ರಾಕ್ಷಿಯಂತಹ ಹಣ್ಣಿನ ಬೆಳೆಗಳ ಜೊತೆಗೆ ಮೆಣಸಿನಕಾಯಿ, ಬದನೆ, ಟೊಮೆಟೊದಂತಹ ಎಲ್ಲಾ ರೀತಿಯ ತರಕಾರಿ ಬೆಳೆಗಳಲ್ಲಿಯೂ ಬಳಸಬಹುದು. ಮತ್ತು ಇದರ ಪ್ರಮಾಣದ ಬಗ್ಗೆ ಹೇಳೋದಾದ್ರೆ
ಸಿಂಪಡಣೆಗಾಗಿ ಪ್ರತಿ ಲೀಟರ್ ನೀರಿಗೆ 3 ರಿಂದ 5 ಗ್ರಾಂ ಪ್ರಮಾಣದಲ್ಲಿ ಬಳಸಿ. ಆದ್ರೆ ನೀವು ಹನಿ ನೀರಾವರಿ ಮೂಲಕ ಬಳಸ್ತಿದ್ರೆ ಪ್ರತಿ ಎಕರೆಗೆ 3 ರಿಂದ 5 ಕಿಲೋ ಪ್ರಮಾಣದಲ್ಲಿ ಬಳಸಿ. ಈಗ NPK 0050 ಬಗ್ಗೆ ಮಾತಾಡೋಣ. ಈ NPK ನಲ್ಲಿ ಸಾರಜನಕ ಮತ್ತು ರಂಜಕದ ಅಂಶವಿರುವುದಿಲ್ಲ. ಇದರಲ್ಲಿ ಕೇವಲ 50% ಪೊಟ್ಯಾಶ್ ಇರ್ತದೆ ಮತ್ತು ಈ ಪೊಟ್ಯಾಶ್ ಮುಖ್ಯವಾಗಿ ಹಣ್ಣು ಅಥವಾ ಶೇಂಗಾದ ಗಾತ್ರವನ್ನು ಹೆಚ್ಚಿಸುವ ಹಂತದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ನೀವು ಈ NPK ಅನ್ನು ಎಲ್ಲಾ ಧಾನ್ಯದ ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು ಮತ್ತು ಬೇಳೆಕಾಳು ಬೆಳೆಗಳಲ್ಲಿ ಸುಲಭವಾಗಿ ಬಳಸಬಹುದು. ಈ ಎಲ್ಲ ಬೆಳೆಗಳಲ್ಲಿ ಹಣ್ಣು ಅಥವಾ ಶೇಂಗಾ ಬಿಡುವ ಪ್ರಕ್ರಿಯೆ ಪ್ರಾರಂಭವಾದಾಗ ಈ NPK ಅನ್ನು ಬಳಸಲಾಗುತ್ತದೆ. ಈ ಹಂತದಲ್ಲಿ ಇದನ್ನು ಸಿಂಪಡಿಸುವುದರಿಂದ ಹಣ್ಣು ಅಥವಾ ಶೇಂಗಾದ ತೂಕ ಹೆಚ್ಚಾಗುತ್ತೆ, ಜೊತೆಗೆ ಕಾಳುಗಳ ಗಾತ್ರ ಮತ್ತು ಹಣ್ಣುಗಳ ಆಕಾರವು ಹೆಚ್ಚಾಗುತ್ತೆ. ಮತ್ತು ಹೇಳೋದಾದ್ರೆ ಕಾಳು ಮತ್ತು ಹಣ್ಣಿನ ಒಟ್ಟಾರೆ ಗುಣಮಟ್ಟವು ಹೆಚ್ಚಾಗುತ್ತೆ. ನೀವು ಬೆಳೆದ ಹಣ್ಣು ಮತ್ತು ಕಾಳುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗಬೇಕೆಂದು ನೀವು ಬಯಸಿದ್ರೆ ಅದರ ಆಕಾರ, ಬಣ್ಣ ಮತ್ತು ತೂಕ ಹೆಚ್ಚಿರಬೇಕು. ಹಾಗೆಯೇ ಹೆಚ್ಚಿನ ಬೆಲೆ ಸಿಗ್ತದೆ. ಆದ್ದರಿಂದ ಇದಕ್ಕಾಗಿ ಹಣ್ಣು ಅಥವಾ ಶೇಂಗಾ ಬಿಡುವ ಪ್ರಕ್ರಿಯೆ ಪ್ರಾರಂಭವಾದಾಗ 0050 ಸಿಂಪಡಿಸಿ. ಮತ್ತು ಇದರ ಪ್ರಮಾಣದ ಬಗ್ಗೆ ಹೇಳೋದಾದ್ರೆ ನೀವು ಸಿಂಪಡಣೆ ಮಾಡುತ್ತಿದ್ದರೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಪ್ರಮಾಣದಲ್ಲಿ ಸಿಂಪಡಿಸಿ. ಆದ್ರೆ ನೀವು ಹನಿ ನೀರಾವರಿ ಮೂಲಕ ಬಳಸ್ತಿದ್ರೆ ಪ್ರತಿ ಎಕರೆಗೆ 3 ರಿಂದ 5 ಕಿಲೋ ಪ್ರಮಾಣದಲ್ಲಿ ಬಳಸಿ. ಈಗ NPK 1161 ಬಗ್ಗೆ ತಿಳಿಯೋಣ. ಇದರಲ್ಲಿ 12% ಸಾರಜನಕ ಮತ್ತು 61% ರಂಜಕ ಇರುತ್ತದೆ. ಇದರಲ್ಲಿ ಪೊಟ್ಯಾಶ್ ಅಂಶವಿರುವುದಿಲ್ಲ. ಈ NPK ಅನ್ನು ನೀವು ನರ್ಸರಿ ಹಂತದಿಂದ ಸಸ್ಯದ ಬೆಳವಣಿಗೆ ಹಂತದವರೆಗೆ ಬಳಸಬಹುದು. ಬೆಳೆಯ ಆರಂಭಿಕ ಹಂತದಲ್ಲಿ ಅಂದರೆ ಸಸ್ಯದ ಬೆಳವಣಿಗೆ ಪ್ರಾರಂಭವಾದಾಗ ಆ ಸಮಯದಲ್ಲಿ ರಂಜಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಈಗಾಗಲೇ NPK 12610 ಬಳಸಿದ್ರೆ ಅಥವಾ ಬೆಳೆಗೆ 191919 ಅಥವಾ 202020 ಸಿಂಪಡಿಸಿದ್ರೆ ಮತ್ತೆ NPK 12610 ಸಿಂಪಡಿಸುವ ಅಗತ್ಯವಿಲ್ಲ. ಬೆಳೆಗೆ ನೀವು ಯಾವುದೇ NPK ಸಿಂಪಡಿಸದಿದ್ದಾಗ ಮತ್ತು ಆರಂಭಿಕ ಸಸ್ಯ ಬೆಳವಣಿಗೆ ಉತ್ತಮವಾಗಿರಬೇಕಾದಾಗ ನೀವು ಆ ಸಮಯದಲ್ಲಿ ಈ NPK 1261 ಸಿಂಪಡಿಸಿ. NPK ನಲ್ಲಿರುವ ರಂಜಕವು ಬೇರುಗಳ ಬೆಳವಣಿಗೆಗೆ ಸಹಕಾರಿ. ಬೇರುಗಳು ಆಳವಾಗಿ ಹರಡಿದ್ರೆ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತವೆ. ಇದರಿಂದ ಗಿಡವು ಸದೃಢವಾಗಿ ಬೆಳೆದು ಹೆಚ್ಚಿನ ಹೂವು ಹಣ್ಣುಗಳನ್ನು ನೀಡುತ್ತದೆ. ಇನ್ನು NPK 1261 ಪ್ರಮಾಣದ ಬಗ್ಗೆ ಹೇಳೋದಾದ್ರೆ ಸಿಂಪಡಣೆಗೆ ಪ್ರತಿ ಲೀಟರ್ ನೀರಿಗೆ 3 ರಿಂದ 5 ಗ್ರಾಂನಂತೆ ಬಳಸಿ. ಮತ್ತು ಒಂದು ವೇಳೆ ನೀವು ಹನಿ ನೀರಾವರಿಯ ಮೂಲಕ ಬೆಳೆಗೆ ನೀಡುತ್ತಿದ್ರೆ ಪ್ರತಿ ಎಕರೆಗೆ 3 ರಿಂದ 5 ಕಿಲೋ ಪ್ರಮಾಣದಲ್ಲಿ ಬಳಸಿ. ಈಗ ಕೊನೆಯದಾಗಿ NPK 0023 ಬಗ್ಗೆ ತಿಳಿಯೋಣ. ಇದರಲ್ಲಿ 23% ಪೊಟ್ಯಾಶ್ ಇರ್ತದೆ. ನಾವು NPK 0050 ಹಣ್ಣು ಅಥವಾ ಕಾಯಿ ಕಟ್ಟುವ ಪ್ರಕ್ರಿಯೆ ಆರಂಭದಲ್ಲಿ ಬಳಸಿದ್ದೇವೆ. ಆದ್ರೆ ಒಂದು ವೇಳೆ ಬೆಳೆಯಲ್ಲಿ ಹೂ ಬಿಡುವ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಹಣ್ಣು ಅಥವಾ ಕಾಯಿ ಕಟ್ಟುವ ಪ್ರಕ್ರಿಯೆ ಆರಂಭವಾಗಲಿದೆ. ಮತ್ತೆ ಪೊಟ್ಯಾಶ್ ಗೊಬ್ಬರ ನೀರು ಸ್ವಲ್ಪ ತಡವಾಗಿದ್ರೆ ಅಂತಹ ಸಮಯದಲ್ಲಿ ನೀವು 0023 ಬಳಸಿ. ಇದರಲ್ಲಿರೋ ಪೊಟ್ಯಾಶ್ ಮುಖ್ಯವಾಗಿ ಹಣ್ಣು ಮತ್ತು ಕಾಯಿಗಳ ಗುಣಮಟ್ಟ ಹಾಗೂ ಗಾತ್ರವನ್ನು ಹೆಚ್ಚಿಸಲು ಕೆಲಸ ಮಾಡ್ತದೆ. ಇದನ್ನು ಮುಖ್ಯವಾಗಿ ನೀವು ಮಾವು, ದ್ರಾಕ್ಷಿ, ಬಾಳೆ, ದಾಳಿಂಬೆಯಂತಹ ಹಣ್ಣಿನ ಬೆಳೆಗಳು ಹಾಗೂ ಎಲ್ಲ ರೀತಿಯ ಧಾನ್ಯದ ಬೆಳೆಗಳು ಮತ್ತು ತರಕಾರಿ ಬೆಳೆಗಳಲ್ಲಿ ಬಳಸಬಹುದು. ಮತ್ತು ನೀವಿದನ್ನು ಸಿಂಪರಣೆಯ ಮೂಲಕ ಬಳಸ್ತಿದ್ರೆ ಪ್ರತಿ ಲೀಟರ್ ನೀರಿಗೆ 3 ರಿಂದ 5 ಗ್ರಾಂನಂತೆ ಸಿಂಪಡಿಸಿ. ಆದ್ರೆ ಒಂದು ವೇಳೆ ನೀವು ಹನಿ ನೀರಾವರಿಯ ಮೂಲಕ ಬಳಸ್ತಿದ್ರೆ ಪ್ರತಿ ಎಕರೆಗೆ 3 ರಿಂದ 5 ಕಿಲೋ ಪ್ರಮಾಣದಲ್ಲಿ ಬಳಸಿ. ರೈತ ಬಾಂಧವರೇ, ಇಲ್ಲಿಯವರೆಗೆ ನಾವು NPK ಗೊಬ್ಬರವನ್ನು ಯಾವ ಬೆಳೆಗೆ ಯಾವ ಹಂತದಲ್ಲಿ ಬಳಸಬೇಕೆಂದು ತಿಳಿದೆವು. ಜೊತೆಗೆ ಸಿಂಪಡಣೆ ಮತ್ತು ಹನಿ ನೀರಾವರಿ ಮೂಲಕ ನೀಡುವಾಗ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕೆಂಬುದನ್ನು ಸಹ ತಿಳಿದುಕೊಂಡೆವು. ರೈತ ಬಾಂಧವರೇ, NPK ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಶ್ರಣ ನೀಡುವುದು ಬಹಳ ಮುಖ್ಯ. ಇದಕ್ಕಾಗಿ ಕಾಥ್ಯಾಯನಿ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಸೂಪರ್ ಅನ್ನು ಪ್ರತಿ ಎಕರೆಗೆ 100 ಗ್ರಾಂ ಬಳಸಿ. NPK ಗೊಬ್ಬರದ ಬಳಕೆ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿದೆವು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.